ಕೃಷ್ಣರಾಜನಗರ ಮತ್ತು ಸಾಲಿಗ್ರಾಮ ಅವಳಿ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ ಭತ್ತ ಮತ್ತು ರಾಗಿ ಖರೀದಿ ಕೇಂದ್ರವನ್ನು ದಸರಾ ಮುಗಿದ ಬಳಿಕ ಪ್ರಾರಂಭಿಸಲಾಗುವುದು ಎಂದು ಎನ್ಸಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ದೊಡ್ಡಸ್ವಾಮೇಗೌಡ ಹೇಳಿದರು. ಸಾಲಿಗ್ರಾಮ ತಾಲೂಕಿನ ಹರದನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2024-25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಭತ್ತ ಮತ್ತು ರಾಗಿ ಖರೀದಿ ಕೇಂದ್ರವನ್ನು ಎನ್ಎಸ್ ಮೂಲಕ ಖರೀದಿಸುವ ಬದಲಿಗೆ ನಮ್ಮದೇ ಆದ ಅಂದರೆ ರೈತರ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ ಖರೀದಿ ಕೇಂದ್ರ ತೆರೆಯಲು ಈಗಾಗಲೇ ಚರ್ಚಿಸಿ ಹೋಬಳಿಗೆ 2 ಖರೀದಿ ಕೇಂದ್ರ ತೆರಳುವಂತೆ ಆದೇಶ ನೀಡಿದೆ. ಈ ಹಿನ್ನೆಲೆಯಲ್ಲಿ ಕೃಷ್ಣರಾಜನಗರ ಮತ್ತು ಸಾಲಿಗ್ರಾಮ ಅವಳಿ ತಾಲೂಕಿನಲ್ಲಿರುವ 24 ಸಹಕಾರ ಸಂಘಗಳ ಪೈಕಿ 12 ಸಹಕಾರ ಸಂಘಗಳಿಗೆ ಭತ್ತ ಮತ್ತು ರಾಗಿ ಖರೀದಿ ಕೇಂದ್ರವನ್ನು ತೆರೆಯಬಹುದಾಗಿದೆ ಎಂದರು. ರಚನೆ ಆದಮೇಲೆ ಅದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ತೀನಿ ಅನ್ನೋ ವಿಷಯನ ಹೇಳ್ತಾ ನಮ್ಮ ಮಂಜಪ್ಪನವರು ಒಂದು 2 ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದಾರೆ. ಈಗ ನಿಮಗೆ ನ್ಯಾಯಬೆಲೆ ಅಂಗಡಿಯನ್ನು ಸೊಸೈಟಿ ಮುಖಾಂತರ ಮಾಡಬೇಕಾದ್ರೆ ಫಸ್ಟ್ ನೀವು ಲೈಸೆನ್ಸನ್ನು ಮಾಡಿಸ್ಬೇಕು. ಲೈಸೆನ್ಸನ್ನು ಮಾಡಿಸಿ ಆದ ಮೇಲೆ ನಾವು ನ್ಯಾಯಬೆಲೆ ಅಂಗಡಿ ನಾವೇ ಪಡಿತರ ವಿತರಣೆ ಮಾಡ್ತೀವಿ, ನಮಗೆ ಕೊಡಿ ಅಂತ ಕೇಳೋಕ್ಕೆ ಅನುಭವ ಆಗುತ್ತೆ. ಬಟ್ ಅದನ್ನು ಲೈಸೆನ್ಸ್ ಮಾಡಿಸ್ತೀವಿ. ನಾವು ಲೈಸೆನ್ಸ್ ಮಾಡಿಸ್ಕೊಂಡು ಆದಮೇಲೆ ಕೇಳುವಂಥ ಪ್ರಶ್ನೆ ಗೊಬ್ಬರದ್ದು ಅದೇ ಥರ ಲೈಸೆನ್ಸ್ ಕೊಡಬೇಕು ಅಂತ ಅದು ಕೂಡ ಲೈಸೆನ್ಸ್ ತೊಗೊಳ್ಬೇಕು. ನಾವು ಗೊಬ್ಬರ ಮಾರೋದಕ್ಕೆ ಏನು ತೊಂದರೆ ಇಲ್ಲ. ಅದರಲ್ಲಿ ನಿಮ್ಮ ಸ್ವಲ್ಪ ಬಂಡವಾಳ ಬೇರೆ ತಂದು ಮಾರೋದಕ್ಕೆ ನಾನು ಕೊಡಿಸ್ಕೊಡ್ತೀನಿ. ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಹೇಳಿ ಅವ್ರಿಗೆ ಏನು ಕೊಡಿಸ್ಬೇಕು, ಎಷ್ಟು ಗೊಬ್ಬರ ಕೊಡಬೇಕು ಅದು ಕೊಡಿಸುವಂಥ ಜವಾಬ್ದಾರಿ ಐತೆ. ಕಟ್ಟಬೇಕಲ್ಲ, ಮಾಲ್ ತಂದು ಮಾರೋದಕ್ಕೆ ಸ್ವಲ್ಪ ಬಂಡವಾಳವನ್ನು ಸಾಹುಕಾರ ಇದ್ದಾರೆ ಒಂದು ಪ್ರಾರಂಭ ಮಾಡಿ ಒಂದಂಗೆ ಅದನ್ನು ಕೊಡುವಂಥ ಪ್ರಯತ್ನ. ಗೊಬ್ಬರ ಮಾಡೋದಕ್ಕೆ ಏನು ಸಮಸ್ಯೆ ಇದೆ, ನಾನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಹೇಳಿ ಅವ್ರನ್ನ ಕೊಡಿಸೋ ವ್ಯವಸ್ಥೆ ಮಾಡಿಸ್ಕೊಡ್ತೀನಿ. ಅದು ನೀವು ಗೊಬ್ಬರ ಕೊಡಿ. ಈಗ ರೈತರು ಎಲ್ಲೋ ಹೋಗಿ ಹೆಚ್ಚಿಗೆ ಬೆಲೆ ಕೊಟ್ಟು ಗೊಬ್ಬರ ಕೊಂಡ್ಕೊಳ್ಳೋ ಬದಲು ನೀವು ಇಲ್ಲಿಂದನೇ ಮಾರಿದ್ರೆ ನಾವು ಕಡಿಮೆ ಬೆಲೆಗೆ ರೈತರಿಗೆ ಉತ್ತಮವಾದ ಗೊಬ್ಬರವನ್ನು ಕೊಡಬಹುದು. ಅದರಿಂದ ಆ ಕೆಲಸನ ಮಾಡಬೇಕು. ಅದಕ್ಕೆ ಬೇಕಾದಂಥ ಏನು ವ್ಯವಸ್ಥೆಗಳಿದೆ ಖಂಡಿತ ಅದನ್ನು ಮಾಡ್ತಾನೆ ಇಲಾಖೆ, ಸರ್ಕಾರಿ ಇಲಾಖೆ ನಮ್ಮ ಅಂಡಲ್ಲೇ ಇರೋದ್ರಿಂದ ಅದನ್ನು ಕೂಡ ಹೇಳಿ ಕೊಡಿಸುವಂಥ ಪ್ರಯತ್ನ ಮಾಡಿ. ಈಗ 2-3 ಸೊಸೈಟಿ ಕೇಳಿದ್ರು ಆ ಗೊಬ್ಬರ ಇಲ್ಲ ಈ ಗೊಬ್ಬರ ಕೊಡ್ತೀವಿ ಹೇಳಿ ಕೊಡಿಸ್ತವೆ, ಹೇಳಿ ಡಿ ಹೇಳಿ ಅಲ್ಲಿಂದ ಹೇಳಿ ಅದನ್ನು ಗೊಬ್ಬರ ಕೊಡಿಸುವಂಥ ಕೆಲಸವನ್ನು ಕೂಡ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಇವಾಗ ಏನು ರಾಗಿ ಕೇಂದ್ರ ಭತ್ತ ಕೇಂದ್ರಗಳಿತ್ತು, ಈಗ ಅದನ್ನು ಕ್ಯಾನ್ಸಲ್ ಮಾಡಿ ಹೊಸದಾಗಿ KFC ಮುಖಾಂತರ ಹೋಬಳಿಗೆ 2 ಸೊಸೈಟಿಗೆ ರಾಗಿ ಮತ್ತು ಭತ್ತವನ್ನು ಖರೀದಿ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಈ ತಾಲೂಕಿನಲ್ಲಿ 12 ಸೊಸೈಟಿಗಳಿಗೆ ಇದು ಅವಕಾಶ ಸಿಗುತ್ತೆ. ನಿಮ್ಮದು ನ್ಯಾಯಬೆಲೆ ಅಂಗಡಿ ಇಲ್ಲದ್ರಿಂದ ಪ್ರಥಮವಾಗಿ ನಿಮ್ಗೆ ಅವಕಾಶ ಇದೆ. ಎಲ್ಲೆಲ್ಲಿ ನ್ಯಾಯಬೆಲೆ ಅಂಗಡಿಗಳಿದೆ ಅದಕ್ಕೆ ಅಗತ್ಯ ಇಲ್ಲ. ಯಾವ್ಯಾವುದು ನ್ಯಾಯಬೆಲೆ ಅಂಗಡಿಗಳಿಲ್ವೋ ಅವರಿಗೆ ರಾಗಿ ಮತ್ತು ಭತ್ತ ಖರೀದಿ ಮಾಡೋ ಕೇಂದ್ರವನ್ನು ಕೊಡಬೇಕು ಅಂತ ಇದೆ. ಈಗ ದಸರಾ ಇರೋದ್ರಿಂದ DC ಅವರು ಫ್ರೀ ಇಲ್ಲ. ಇದಾದಮೇಲೆ ಅವರು ಕಮಿಟಿ ಮಾಡಿ ಹೇಗೆ ಮಾಡಬೇಕು ಏನು ಅಂತ ತೀರ್ಮಾನ ಮಾಡ್ತಾರೆ. ಆವಾಗ ಅದನ್ನು ಏನು ಯಾವ ಥರ ನಾವಾಗ ಬೇಕಾದ್ರೆ ನಿಮಗೆ ಸಿಗ್ಬೋದು. ಯಾಕಂದ್ರೆ ನಿಮ್ಮಲ್ಲಿ ನ್ಯಾಯಬೆಲೆ ಅಂಗಡಿ ಇದ್ದರಿಂದ ಪ್ರಥಮವಾಗಿ ಅಂಥ ಸಹಕಾರ ಸಂಘಗಳಿಗೆ ಕೊಡಬೇಕು ಅನ್ನೋದು ನಿಯಮ ಇದೆ. 2024ರಲ್ಲಿ 12 ಸೊಸೈಟಿಗೆ ಅಕ್ಕಿ ಮತ್ತು ಭತ್ತವನ್ನು ಖರೀದಿ ಮಾಡುವಂಥ ಅವಕಾಶಗಳು ಇದಾಗಿಲ್ಲ. ಜನವರಿಗೆ ಓಪನ್ ಇದಾಗೋದು ಯಾವಾಗ ಆಗುತ್ತೆ ಕೋರ್ಟ್ ಆದಮೇಲೆ ನಮ್ಮ ಈಗ ನಾನೇ ಭೇಟಿ ಹೇಳ್ತಾ ಇದ್ದೀನಿ. ಈಗ ನಾನೇ ಮೊದಲು ಕೇಳ್ತಿದ್ದೆ. ಈಗ ಅಣ್ಣ ಇರೋದ್ರಿಂದ ಎಷ್ಟು ಸಾಧ್ಯ ಆಗುತ್ತೆ ನಮಗೆ ಅಷ್ಟು ಮಾಡಿದ್ರೆ ಖುಷಿ ಪಡೋದೇ ಮೊದಲನೇ ವ್ಯಕ್ತಿ ನಾನು. ಅದ್ರ ಜೊತೆಗೆ ರೈತರ ಪರವಾಗಿ ಏನು ಸಾಧ್ಯ ನಾವೆಲ್ಲ ಸೇರಿ ನನ್ನ ಕೈಲಿ ಏನಾಗುತ್ತೆ ಅದು ಮಾಡ್ತೀನಿ. ಹೆಚ್ಚಿನದಾಗಿ ಈಗ MDCC ಬ್ಯಾಂಕ್ಗೆ ನಿರ್ದೇಶಕ ಮತ್ತೆ ಮಂಜಪ್ಪೇನೋ ಮತ್ತೆ ಹೇಳೋಣ ಆಗಲಿ ಅಂತಲೂ ಆಶಿಸ್ತಾ ಅದೇ ಕಡೆ ರೈತರಿಗೆ ಏನೇನಿದೆ ಗೊಬ್ಬರ ಇದೆ, ನೀನು ಮಳಿಗೆ ಕಟ್ಟಾಕಿ ಹೇಳಿದ್ವಿ, ಮತ್ತು ಏನೇನು ಸಾಧ್ಯ ಆಗುತ್ತೆ. ಆಮೇಲೆ ಇವರು ಗೋಯಿಂದ 4 ಚಕ್ರದ್ದು ಟ್ಯಾಕ್ಟ್ರಿ ಇರ್ಬೋದು, ಪಂಪ್ ಸೆಟ್ ಇರ್ಬೋದು, ಏನು ಸಾಧ್ಯ ಆಗುತ್ತೆ ನಮ್ಮ ರೈತರಿಗೆ ಅದು ಮಾಡಿಕೊಡ್ಲಿ ಅಂತ ನಾನು ಮನವಿ ಮಾಡ್ತಾ, ಮತ್ತು ನನ್ನ ಕೈಲಿ ಏನಾಗುತ್ತೆ ಅದನ್ನು ಮಾಡ್ತಾ ನಾನು ಇದನ್ನೆಲ್ಲ ಬಂದು ನೀವೆಲ್ಲ ಸಹಕರಿಸಿ. ಮತ್ತು ರೈತರಿಗೊಂದು ಮನವಿ,
ನೀವು ಮೊದಲು ಥರ ಮಿಸ್ಗೈಡ್ ಆಗೋದು ಚಾನ್ಸಸ್ಸೇ ಇಲ್ಲ. ₹1 ಮಿಸ್ಗೈಡ್ ಆಗಲ್ಲ. ಮೊದಲಾಗಿದೆ ಅಣ್ಣ, ಅದಾಗಿದ್ದನ್ನ ಬಿಡಿ, ಮುಂದೆ ಆಗೋದನ್ನ ನೋಡಿ ಅಂತ ನಮ್ಮನ್ನು ಇಲ್ಲಿ ಕರೆಸಿ ಎಲ್ಲರೂ ಸಹಕರಿಸಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತು